ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ನೈನೇಜಿ ಹೆಗ್ಡೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ಬಂದಂಥ ನಮ್ಮ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ 500 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಇವಾಗ ಬೆಳಗ್ಗೆನೇ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆದು ತಿಂಡಿಯೆಲ್ಲ ಆಯಿತು. ಈಗ ಒಂದು 12 ಗಂಟೆ ಆಯಿತು. ಈಗ ಮಧ್ಯಾಹ್ನ ಆಗ್ತಾಯಿದೆ. ಸೊ ಹಂಗಾಗಿ ಏನು ವಿಶೇಷ ಅಂತಂದರೆ, ಕಮೆಂಟ್ಸ್ ಬಾಕ್ಸಲ್ಲಿ ತುಂಬ ಕೇಳ್ತಾಯಿದ್ರಿ ಮಕ್ಕಳು ಎಷ್ಟು ವೇಟು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಹಾಗೆ ಇವತ್ತು ನೋಡಿ, ನನ್ನ ಮಗ ಏನಾದರೂ ನೀವು ಫಾರ್ಮಲ್ಲ ಹಾಲು ಕೊಡ್ತಾಯಿದ್ರೆ ಈ ಥರ ಬಾಟ್ಲಿ ಕೊಡ್ತಾ ಇರ್ತೀರಿ ಅಲ್ವಾ, ಈ ಥರ ಬಾಟ್ಲಿಲಿ ಇದು ನಿಪ್ಪಲನ್ನ ಚೇಂಜ್ ಮಾಡಬೇಕು ನೀವು. ಯಾವಾಗಂದರೆ ನೋಡಿ, 15 ದಿನಕ್ಕೊಂದು ಸರಿ ಇಲ್ಲಾಂದರೆ ತಿಂಗಳಿಗೊಂದು ಸರಿ ಈ ಥರ ಕ್ಲೀನ್ ಡೈಲಿ ಮಾಡಿ. ಬಿಸಿನೀರಲ್ಲಿ ಸ್ವಲ್ಪ ಕುಚ್ಚಿ ಚೆನ್ನಾಗಿ ಎರಡು ನಿಪ್ಪಲ್ದು ತೋರಿಸ್ತಾ ಇದ್ದೀನಿ. ಒಂದು ನೋಡಿ, ಇದು ಎಷ್ಟು ಎಲ್ಲೋ ಥರ ಆಗಿದೆ. ಈ ಥರ ಕಲರ್ ಬಂದಾಗ ನೀವು ಚೇಂಜ್ ಮಾಡಿ ಬಿಸಾಕಿ 15 ದಿನ ಒಂದು ತಿಂಗಳಾಗೋ ತಡ ಈ ಥರ ಕಲರ್ ಬರುತ್ತೆ. ತುಂಬ ಕೊಳೆ ಎಲ್ಲ ಇರುತ್ತೆ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಈ ಥರದ್ದೆಲ್ಲ ಕೊಡಬೇಡಿ, ಇದಾಗುತ್ತೆ, ರೋಗಗಳೆಲ್ಲ ಬಂದುಬಿಡುತ್ತೆ. ನೋಡಿ, ಇದು ನೋಡಿ ಎಷ್ಟು ವೈಟಿಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 15 ದಿನಕ್ಕೊಂದ್ಸರಿ ಒಂದು ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಡೈಲಿ ವಾಶ್ ಮಾಡಿ. ಮಗು ಹಾಲು ಕೊಟ್ಟಂಗೆಲ್ಲ ಡೈಲಿ ವಾಶ್ ಮಾಡ್ತಾಯಿರಿ. ನನಗೆ ಹಾಲು ಸಾಕಾಗುತ್ತೆ, ನಾನು ನೈಟ್ ಮಾತ್ರ ಯೂಸ್ ಮಾಡೋದು. ಗೊತ್ತಾಯ್ತಲ್ವ? ಇವ್ರಿಗೂ ಇಬ್ರಿಗೂ ಸ್ನಾನ ಮುಗಿಸಿ ನಂದು ಕೆಲಸ, ಇವಾಗ ಮಧ್ಯಾಹ್ನದ್ದು ಕೆಲಸ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ತಿಂಡಿ ತಿಂದಿದ್ದು ಪಾತ್ರೆ ಎಲ್ಲ ಇದೆ. ಇನ್ನು ಮಕ್ಕಳದು ಬಟ್ಟೆ ಒಂದು ವಾಶ್ ಮಾಡೋದಿದೆ. ಎಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ. ನಿನ್ನೆ ಸಾಯಂಕಾಲನೇ ನಾನು ಸ್ವಲ್ಪ ಹಾಕಿದೆ, ಒಗ್ದಾಕಿದೆ. ಮತ್ತು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ಇವರಿಬ್ಬರದ್ದು ಕೆಲಸ ಮುಗೀತು. ಇನ್ನೇನು ಎದ್ದೇಳ್ತಾರೆ. ಇನ್ನು ಅಡುಗೆ ಬೇರೆ ಮಾಡಬೇಕು. ಪಾತ್ರೆ ಬೇರೆ ಇದೆ. ಪಾತ್ರೆ ನೋಡ್ಬೋದು ನೀವು, ಕೆಳಗಡೆ ಇಲ್ಲಿ ಇಟ್ಟಿದ್ದೀನಿ ಪಾತ್ರೆನ. ಪಾತ್ರೆ ತೊಳೆಯೋದು ಇದೊಂದು ಸ್ವಲ್ಪ ಇದೆ. ಪಾತ್ರೆ ತೊಳಿಬೇಕು. ಇವಾಗ ಅಡುಗೆ ಮಾಡಬೇಕೀಗ. ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಬರ್ತಾರೆ ಬೇಗ. ಸೊ ಹಂಗಾಗಿ ಒಂದು ಲಾಗ್ ಮಾಡಿಬಿಡೋಣ ಅಂತಂದೇಳಿ ಮಾಡಿದೆ ನಾನು. ಮೆಂತ್ಯ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಂತೂ ಪಲ್ಯ ಗಿಲ್ಯ ಎಲ್ಲ ಮಾಡಲ್ಲ. ಯಾಕಂದರೆ ಈಗ ಪಲ್ಯ ಮಾಡ್ಕೊತಿದ್ರೆ ಆಗಲ್ಲ, ಮಕ್ಕಳು ಎದ್ಬಿಡ್ತಾರಲ್ವ. ಸೊ ಹಂಗಾಗಿ ಪಲ್ಯ ಎಲ್ಲ ಮಾಡಲ್ಲ. ಒಂದು ರೈಸು, ಒಂದು ಸಿಂಪಲಾಗಿ ಒಂದು ಸಾಂಬಾರು ಮಾಡಿಬಿಡ್ತೀನಿ. ಮೆಂತ್ಯ ಸಾಂಬಾರು ಹೆಂಗೆ ಮಾಡ್ತೀನಿ ಅಂದರೆ, ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ ಮತ್ತು ಟೊಮೊಟೊ ಹಣ್ಣು, ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು 2 ವಿಜಿಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡಾದ್ಮೇಲೆ ಮೆಂತ್ಯ ನೋಡ್ತಾ ಇರ್ಬೋದು, ತುಂಬ ಫ್ರೆಶ್ ಆಗಿದೆ ಮೆಂತ್ಯ ಸೊಪ್ಪು. ಅದನ್ನೊಂಚೂರು ಬೇಯಿಸ್ಕೊತೀನಿ. ಅದನ್ನ ಕುಕ್ಕರೆಲ್ಲ ಹಾಕ್ಬಿಟ್ಟು ಅದೊಂಚೂರು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಎಷ್ಟು ಅಂದರೆ ಒಂದು 3-4 ಅಥವಾ ಒಂದು 5 ವಿಜಿಲು ಕೂಗಿಸ್ಕೊಂಡ್ರೆ ತುಂಬ ಅದು ಡಿಸ್ಟರ್ಬೆನ್ಸ್ ಆಗೋಯ್ತು. ಏನೋ ಮಾರಾಟಕ್ಕೆ ಬಂದಿದ್ದರು, ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಸ್ಟಾಪ್ ಮಾಡಿದೆ. ನಾನು ಏನು ಹೇಳ್ತಿದ್ದೆ ಅಂತಲೇ ಮರ್ತೋಯ್ತು ನನಗೆ. ಅದಕ್ಕೆ ಟೈಮ್ ಬೇರೆ 12:15 ಆಗೋಯ್ತು. ನಮ್ಮ ಯಜಮಾನ್ರು ಬೇರೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ನಾನು ಹಂಗೆ ಮಾತಾಡ್ಕೊತ ಲಾಗ್ ಮಾಡಿದ್ರೆ ಆಯಿತು ಅಂತಂದೇಳಿ ಮಾಡ್ತಾಯಿದ್ದೀನಿ. ಈ ಥರ ಬಿಡಿಸ್ಕೊತಾ ಇದ್ದೀನಿ. ಅದೇ ಎಲ್ಲಿಗೂ ನಿಂದಿಸ್ರಿ ನಾನು. ಅದೇ ಬೇಳೆ 2 ವಿಜಿಲ್ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ಈ ಥರದ ಮೆಂತ್ಯ ಎಳೆಯೋದು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ತುಂಬ ಒಳ್ಳೆಯದು, ಏನು ತಂಪು ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಒಳ್ಳೆಯದು ಹೆಲ್ತಿಗೇನು. ಮತ್ತು ಆಮೇಲೆ ಮಧ್ಯ ಮಕ್ಕಳು ವೇಟ್ ಕೇಳ್ತಾಯಿದ್ರಿ ತುಂಬ ಕಮೆಂಟ್ಸ್ ಬಾಕ್ಸಲ್ಲಿ. ಅದೇ ಹೇಳಿದೆ, ಮಕ್ಕಳು ಹುಟ್ಟಿದಾಗ ಎಷ್ಟು ತೂಕ ಅಂತ ಕೇಳ್ತಾ ಇದ್ದೀರಾ. ಅದೇ ನಾನು ಹೇಳಿದ್ದೀನಿ ಮುಂಚಿತವಾಗಿಂದನೂ. ನಾನು ಯೂಟ್ಯೂಬ್ ಅದು ವಿಡಿಯೋ ಮಾಡಿ ಹಾಕಿದಂಗೆಲ್ಲ ಹೇಳ್ತಾ ಇದ್ದೀನಿ. ಡೆಲಿವರಿ ಆದಾಗಲಿದ್ದ ಹೇಳ್ತಾ ಇದ್ದೀನಿ ನಾನು. ಮಕ್ಕಳಿಗೆ ಹುಟ್ಟಿದಾಗ ದೊಡ್ಡೋಳು 2 kg ಇದ್ಲು. ಆಮೇಲೆ ಇವಳು ಚಿಕ್ಕವಳು ಎಷ್ಟು 1 kg 8 ಗ್ರಾಮ್ ಇದ್ಲು ಅಂತಂದು ಹೇಳ್ತೀನಿ. 2 ದಿನಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ಆದ್ಲು ಅವಳು ಚಿಕ್ಕವಳು. ಇಷ್ಟೇ ಹೇಳ್ತಾ ಇದ್ದೀನಿ. ಮತ್ತು ಅದನ್ನೇ ಕ್ವಶನ್ಗಳು ಕೇಳ್ತಾ ಇದ್ದೀರಾ. ಇನ್ನು ಬೇರೆ ಏನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ ನಿಮಗೆ. ಆಯ್ತಂತೂ ಮೆಂತ್ಯ ಸಾಂಬಾರು ಒಂದು ಆಗಿಬಿಟ್ರೆ ಬೇಗ ಮಕ್ಕಳದೊಂದು ಸ್ನಾನ ಒಂದು ಮುಗೀತಲ್ಲ, ಅಷ್ಟು ಸಾಕು. ಇವಾಗ ಎದ್ಬಿಟ್ರಂತ ಕೆಲಸ ಮಾಡೋಕ್ಕೆ ಬಿಡಲ್ಲ.
ಸೊ ಹಂಗಾಗಿ ಅವ್ರು ಮಲ್ಕೊಂಡಾಗನೇ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಏನಾದರೂ ಕುಕ್ಕರಿಗೆ ವಿಜಿಲ್ ಬಂತಂದರೆ ಎದ್ಬಿಡ್ತಾರೆ. ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅವರಿಗೆ. ನನ್ನ ಧ್ವನಿ ಕಂಡಿಡ್ತಾರೆ, ಮತ್ತು ನನ್ನ ಮುಖನೂ ಕಂಡಿಡ್ತಾರೆ ಮಕ್ಕಳು. ಇವಾಗ ಯಪ್ಪ ಎಷ್ಟು ಹುಷಾರಾಗ್ಬಿಟ್ಟಿದೆ ಅಂದರೆ ತುಂಬ ಹುಷಾರಾಗ್ಬಿಟ್ಟಿದ್ದಾವೆ ಮಕ್ಕಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂಭಾಳಿಸೋದೇ ತುಂಬ ಕಷ್ಟ. ಎಷ್ಟು ಸಮಾಧಾನ ಮಾಡಿದರೂ ಆಗಲ್ಲ. ಅವಳು ದೊಡ್ಡವಳು ಇಷ್ಟು ದಿನ ಎಷ್ಟು ಸೈಲೆಂಟಾಗಿರ್ತಾ ಇದ್ಲು, ಇವಾಗ ಜಾಸ್ತಿ ಓವರ್ ಮಾಡ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಅಳೋದು. ಎಷ್ಟು ಸೈಲೆಂಟ್ ಗರ್ಲ್ ಅನ್ಕೊತಾ ಇದ್ದೆ ನಾನು ಯಾವಾಗ್ಲೂ. ಬಟ್ ಇವಾಗ ಹಂಗಲ್ಲ ಅವಳು. ಅಯ್ಯಪ್ಪ ಸಮಾಧಾನ ಮಾಡೋಕ್ಕೆ ಆಗಲ್ಲ. ಏನು ಮಾಡ್ಬೇಕಂದ್ರೆ ಅವ್ರ ಅಪ್ಪ ಬೇರೆ ಮಗುನ ಎತ್ಕೊಂಡು ಹಿಂಗೆ ಮಾಡಿಬಿಟ್ಟಿದ್ದಾನೆ. ಇವಾಗ ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನಾನೇನಾದರೂ ಅವಳು ಎತ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಅವರಪ್ಪ ಏನು ಕಲಿಸಿದ್ದಾನೆ ಅದನ್ನೇ ನಾನು ಮಾಡಬೇಕು ಆ ಮಗುಗೆ. ಯಾವ ಥರ ಅಂದರೆ ಹಿಂಗೆ ಮಾಡ್ಕೊಂಡಿರ್ಬೇಕು ಆ ಮಗುನ ಅವಳು. ಇವಾಗ ಚಿಕ್ಕವಳಂತೂ, ಆವಾಗ ಚಿಕ್ಕವಳು ತುಂಬ ಆಟ ಮಾಡ್ತಾಯಿದ್ಲು. ಇವಾಗ ಚಿಕ್ಕವಳು ಎಷ್ಟೋ ಪರವಾಗಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೈಲೆಂಟಾಗಿ ಆಗ್ತಾಳೆ ಪಾಪ ಅವಳು. ನಾನು ಹೋದರೆ ಸಾಕು ಸೈಲೆಂಟಾಗಿ ಬರ್ತಾಳೆ ಚಿಕ್ಕವಳು. ಪಕ್ಕದಲ್ಲಿ ಅವಳಿಗೆ ನಾನೇ ಇರಬೇಕು. ಚಿಕ್ಕವಳಿಗೆ ಹೇಳ್ಬೇಕಂದ್ರೆ ಅವಳಿಗೆ ನಾನೇ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ಯಾವಾಗಲೂ ಹಾಲ್ಗೀಲು ಉಣಿಸ್ಬೇಕಾದ್ರೆ ಅವಳು ನನ್ನ ಹತ್ರ ನನ್ನ ಮುಖ ನೋಡ್ಕೊಂಡಿರೋದು, ಮಾಂಗಲ್ಯ ಚೈನೆ ಹೇಳೋದು, ಹಿಂಗೆ ನೈಟಿ ಹೇಳೋದು, ಹಿಂಗೆಲ್ಲ ಮಾಡ್ತಾ ಇರ್ತಾಳೆ ಅವಳು ಚಿಕ್ಕವಳು. ಅದಕ್ಕೆ ನಾನಂದರೆ ಅವಳಿಗೆ ತುಂಬ ಇಷ್ಟ. ನಮ್ಮ ಯಜಮಾನ್ರು ಕಡಿಮೆ ಅವಳನ್ನ ಎತ್ಕೊಳ್ಳೋದು. ಅವ್ರೇನಂದರೆ ದೊಡ್ಡವಳನ್ನೇ ಜಾಸ್ತಿ ಎತ್ಕೊಂತಾರೆ. ಇಷ್ಟು ಸಾಕಾಗಲ್ಲ, ಇನ್ನೂ ಸ್ವಲ್ಪ ಬೆಳೆಸ್ಬೇಕು. ಯಾಕಂದರೆ ಅದು ಸೊಪ್ಪು ಅಲ್ವಾ, ಬೇಗ ಇದಾಗ್ಬಿಡುತ್ತೆ. ಸೊಪ್ಪೇ ಕಾಣಲ್ಲ ಆಮೇಲೆ ಬೇಯಿಸಿದರೆ. ಅದಕ್ಕೋಸ್ಕರ ಯಾವ್ದ್ಯಾವುದೋ ಸೊಪ್ಪು ಇಟ್ಬಿಟ್ಟಿದ್ದಾರೆ. ಮೆಂತ್ಯ ಸೊಪ್ಪು ತೊಗೊಂಡ್ರೆ ಇದ್ಯಾವುದೋ ರಾಜಗಿರ ಪಲ್ಯ ಅದು ಇದು ಏನೇನೋ ಇಟ್ಬಿಡ್ತಾರಪ್ಪ ಈ ಸೊಪ್ಪಿನವರು. ಎಷ್ಟು ಮಣ್ಣಿದೆ ನೋಡು. ಎಷ್ಟು ಏನಾದರೂ ಸರಿಯಾಗಿ ತೊಳೆದಿಲ್ಲ ಅಂತಂದರೆ ಅದರಲ್ಲೆಲ್ಲ ಬಂದ್ಬಿಡುತ್ತೆ. ತಿನ್ನೋಕ್ಕೆ ಆಗಲ್ಲ. ಒಂಥರ ಏನಾದರೂ ಅನ್ನ ಊಟ ಮಾಡಬೇಕಾದ್ರೆ ಕಸಿ ಅಂತ ಅಂದ್ಬಿಡುತ್ತೆ. ಸೊ ಅದೇ ಅಂತೂ ನಿಮ್ಮ ಡೌಟು ಕ್ಲಿಯರ್ ಆಯಿತು. ಮಕ್ಕಳು ವೇಟ್ ಎಲ್ಲ ಹೇಳಿದೆ. ಹಂಗೆ ನಿಮಗೆ ಒಂದು ಮೆಂತ್ಯ ಸಾಂಬಾರು ಹೆಂಗೆ ಮಾಡೋದಂತನೂ ಹೇಳ್ಕೊಟ್ಟೆ. ಇವಾಗ ನಾನೆಲ್ಲ ಮಿಕ್ಸಿಗೆ ಹಾಕಲ್ಲ. ಇದಕ್ಕೆಲ್ಲ ಮಸಾಲೆ ಹಾಕ್ಬೇಕಿತ್ತು, ಬಟ್ ನಾನು ಹಾಕಲ್ಲ. ಯಾಕಂದರೆ ಮಕ್ಕಳು ಎದ್ಬಿಡ್ತಾರೆ, ಅದಕ್ಕೋಸ್ಕರ. ಇವಾಗ ಇವು 3 ಬೇಯಿಸ್ಕೊಂಡು ಟೊಮೊಟ, ಇದು ಏನು ತೊಗರಿಬೇಳೆ, ಮೆಂತ್ಯ ಇಷ್ಟು 3 ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಖಾರ ಮತ್ತು ಅರಿಶಿಣ ಇದೆಲ್ಲದು ಒಂದೇ ಸರಿ ಹಾಕಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಸಣ್ಣಗೆ ಸ್ಮ್ಯಾಶ್ ಮಾಡಿದ್ಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಎಣ್ಣೆ, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಟರೆ ಸಾಕು. ಆಮೇಲೆ ತಾಯಿಗೆ ಎದೆ ಹಾಲು ಜಾಸ್ತಿ ಆಗಬೇಕಂದ್ರೆ ಒಂದು ಗಡ್ಡೆ 2 ಗಡ್ಡೆ ಬೆಳ್ಳುಳ್ಳಿನೂ ಹಾಕಿತೀನಿ, ಏನು ತೊಂದರೆ ಇಲ್ಲ. ಹಾಲು ಚೆನ್ನಾಗಾಗುತ್ತೆ. ಈಗ ಸ್ಟಾರ್ಟಿಂಗು ಡೆಲಿವರಿ ಆಗಿರ್ತಾವಲ್ಲ, ಫಸ್ಟ್ ಡೆಲಿವರಿ ಆದವರಿಗೆಲ್ಲ ಇದೆಲ್ಲ ಗೊತ್ತಿರಲ್ಲ. ಅದು ನನಗೆ ಆಗಿರೋರು ಹೇಳಿದ್ರು, ಈ ಥರ ಹಾಕಿದರೆ ಮಗುವಿಗೆ ಹಾಲು ಚೆನ್ನಾಗಾಗುತ್ತೆ, ಹಾಲು ಬೇಷಾಗುತ್ತೆ, ಕೊಡಿ ಅಂತೆಲ್ಲ ಹೇಳಿದರು. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ 2 ಪಾಪು ಅಲ್ವಾ, 2 ಪಾಪುಗೂ ಹಾಲು ಹಾಕ್ಬೇಕಲ್ವ. ಸೊ ಅದು ಬರೀ ಫಾರ್ಮಲ್ ಹಾಲು ಕೊಟ್ಟರೆ ಒಳ್ಳೆಯದಲ್ಲ ಅದು. ಅದಕ್ಕೋಸ್ಕರ ನನ್ನ ಹಾಲೇ ಜಾಸ್ತಿ ಬೆಸ್ಟ್ ಅಂತಂದೇಳಿ ನಾನು ನನ್ನ ಹಾಲನ್ನೇ ಜಾಸ್ತಿ ಕೊಡೋದು. ನೈಟ್ ಮಾತ್ರ ಫಾರ್ಮಲ್ ಹಾಲು ಕೊಡ್ತೀನಿ ನಾನು. ಈ ಸಾಂಬಾರು ಹೆಂಗೋ ಒಂದು ಮಾಡ್ತೀನಿ. ಇನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ನಾವು ಈ ಹಂಚಿನ ಮನೇಲಿ ಯಾಕಿದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೊಂದು ದೊಡ್ಡ ಸ್ಟೋರಿನೇ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಮಗೆ ಏನಂದರೆ ನಮ್ಮ ಯಜಮಾನ್ರಿಗೆಲ್ಲ ಸ್ವಲ್ಪ ದೊಡ್ಡ ಮನೆಯಲ್ಲಿದ್ದೇ ಅಭ್ಯಾಸ. ಬಟ್ ಏನಂದರೆ ಸಿಚುವೇಶನ್ ಹಂಗಿತ್ತು. ಸೊ ಹಂಗಾಗಿ ನಾವು ಈ ಮನೆಗೆ ಬಂದ್ವಿ. ಈ ಮನೆಯೂ ತುಂಬ ಚೆನ್ನಾಗಿದೆ. ಈ ಮನೆಗೆ ಬಂದಮೇಲೆ ಒಳ್ಳೇದಾಯಿತು ನಮಗೆ. ಹಂಚಿನ ಮನೆ ಆಗಲಿ ಯಾವ ಮನೆ ಆಗಲಿ ಮನೆಯೇ. ಬಟ್ ನೋಡೋರು ಕೆಲವರೆಲ್ಲ ಒಂಥರ ಚೀಪಾಗಿ ತಿಳ್ಕೊಂಡು ಇದು ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಏನು ಎಲ್ಲಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅವ್ರಿಗೋಸ್ಕರ ನಾನು ಅದು ವಿಡಿಯೋ ಮಾಡಿ ಹೇಳ್ತೀನಿ ಯಾಕೆ ಅಂತಂದೇಳಿ. ಈ ವಿಡಿಯೋದಲ್ಲಿ ಏನಂದರೆ ಮಕ್ಕಳದು ವೇಟ್ ಬೇರೆ ಕೇಳಿದ್ರಲ್ವ, ಅದು ಒಂದಾಯಿತು. ಮತ್ತು ಹಂಗೆ ಒಂದು ಮೆಂತ್ಯ ಸಾಂಬಾರ್ದೊಂದು ಹೇಳ್ಬಿಡೋಣ ರೆಸಿಪಿ ಅಂತಂದೇಳಿ ಮಾಡಿದ್ದಷ್ಟೇನೇನಿಲ್ಲ. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಲ್ಲ ವೀಡಿಯೋಸ್ಗಳು ನೋಡಿ. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.